ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ದೇಶದಲ್ಲಿ ಈ ಪರಿಸ್ಥಿತಿಯನ್ನ ನಿಭಾಯಿಸಲು ಕೇಂದ್ರದಿಂದ ಹೊಸ ತಂಡವನ್ನ ರಚನೆ ಮಾಡಲಾಗಿದೆ. ಪ್ರಹ್ಲಾದ ಜೋಶಿ ಸೇರಿ ಹಿರಿಯ ಸಚಿವರ ತಂಡ ರಚನೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಿದ ಯುದ್ಧದ ಉದ್ವಿಗ್ನತೆ, ದೇಶದಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸಲು ಕೇಂದ್ರದಿಂದ ಹೊಸ ತಂಡವನ್ನ ರಚನೆ ಮಾಡಲಾಗಿದೆ. ಪ್ರಹ್ಲಾದ ಜೋಶಿ ಸೇರಿ ಹಿರಿಯ ಸಚಿವರ ತಂಡವನ್ನ ರಚನೆ ಮಾಡಲಾಗಿದೆ. ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದಿದ್ದ ಸಚಿವ ಸಂಪುಟ ಸಮಿತಿ ಸಭೆ, ಆಹಾರ ಭದ್ರತೆ, ರೈತರಿಗೆ ರಸಗೊಬ್ಬರ ಲಭ್ಯತೆಯ ಮೇಲೆ ನಿಗಾವನ್ನ ಇಡಲಾಗುತ್ತೆ. ಪರ್ಯಾಯ ಮೂಲಗಳ ಬಗ್ಗೆ ಕೇಂದ್ರ ಚಿಂತನೆಯನ್ನು ನಡೆಸ್ತಾ ಇದೆ. ರಾಸಾಯನಿಕ, ಪೆಟ್ರೋಕೆಮಿಕಲ್, ಔಷಧ ಸೇರಿದಂತೆ ಕೈಗಾರಿಕಾ ವಲಯದ ಆಮದು ವೈವಿಧ್ಯಗೊಳಿಸಲು ಸಲಹೆಯನ್ನ ನೀಡಲಾಗಿದೆ. ಭಾರತೀಯ ಸರಕನ್ನು ಉತ್ತೇಜಿಸಲು ಹೊಸ ರಫ್ತು ತಾಣಗಳನ್ನು ಕಂಡುಕೊಳ್ಳಲು ಚರ್ಚೆಯನ್ನ ಮಾಡಲಾಗಿದೆ. ರಾಜ್ಯಗಳೊಂದಿಗೆ ಸಮನ್ವಯವನ್ನ ಸಾಧಿಸಲು ಮೋದಿಯವರು ಸಲಹೆಯನ್ನ ನೀಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ನಡೀತಾ ಇದೆ, ಇದರಿಂದ ಹಲವಾರು ಸಮಸ್ಯೆಗಳು ಎದುರಾಗ್ತಾ ಇದ್ವೆ. ಆಹಾರದಲ್ಲಾಗಿರ್ಬೋದು, ಇದೀಗ ರಸಗೊಬ್ಬರ, ಆಹಾರ ಭದ್ರತೆಯಲ್ಲೂ ಕೂಡ ಈಗ ಬಿಗಡಾಯಿಸುವಂತ ಪರಿಸ್ಥಿತಿ ಎದುರಾಗಿದೆ. ಈ ಒಂದು ಹೊತ್ತಿನಲ್ಲಿ ಈ ಪರಿಸ್ಥಿತಿಯನ್ನ ದೇಶದಲ್ಲಿ ನಿಭಾಯಿಸಲು ಕೇಂದ್ರದಿಂದ ಹೊಸ ತಂಡದ ರಚನೆಯನ್ನ ಮಾಡಲಾಗಿದೆ. ಪ್ರಹ್ಲಾದ ಜೋಶಿ ಅವರು, ಕರ್ನಾಟಕದವರು, ಕೇಂದ್ರ ಸಚಿವರು, ಇವರನ್ನ ಸೇರಿ ಹಿರಿಯ ಸಚಿವರ ತಂಡವನ್ನ ರಚನೆ ಮಾಡಿದ್ದಾರೆ. ಮೋದಿ ಅಧ್ಯಕ್ಷತೆಯಲ್ಲಿ ನಿನ್ನೆ ಸಚಿವ ಸಂಪುಟ ಸಮಿತಿ ಸಭೆ ನಡೆದಿತ್ತು. ಆಹಾರ ಭದ್ರತೆ ಆಗಿರ್ಬೋದು, ರೈತರಿಗೆ ರಸಗೊಬ್ಬರ ಲಭ್ಯತೆ ಮೇಲೆ ನಿಗಾವನ್ನ ಇಡಲಾಗುತ್ತೆ. ಯಾಕಂತಂದ್ರೆ ಇದೀಗ ಆಲ್ರೆಡಿ ಯುಗಾದಿ ಮುಗಿತು. ಇನ್ನೇನಿದ್ರು ರೈತರು ಹೊಲವನ್ನ ಹದ ಮಾಡಿ ಇನ್ನೇನಿದ್ದು ಬಿತ್ತನೆಗೆ ಮುಂಗಾರನ್ನ ಕಾಯ್ತಿರ್ತಾರೆ. ಈ ಒಂದು ಸಮಯದಲ್ಲಿ ರಸಗೊಬ್ಬರದ ಅಭಾವ ಉಂಟಾದರೆ ಅದು ದೇಶದಲ್ಲಿನ ಆಹಾರ ಭದ್ರತೆಯ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ಪರ್ಯಾಯ ಮೂಲಗಳ ಬಗ್ಗೆ ಕೂಡ ಕೇಂದ್ರ ಚಿಂತನೆಯನ್ನು ನಡೆಸ್ತಾ ಇದೆ. ರಾಸಾಯನಿಕ, ಪೆಟ್ರೋಕೆಮಿಕಲ್ ಮತ್ತು ಔಷಧ ಕ್ಷೇತ್ರಗಳಲ್ಲೂ ಕೂಡ ನಿಗಾವನ್ನ ವಹಿಸಲಾಗ್ತಿದೆ. ಕೈಗಾರಿಕಾ ವಲಯದ ಆಮದನ್ನ ವೈವಿಧ್ಯಗೊಳಿಸಲು ಕೂಡ ಸಲಹೆಯನ್ನ ನೀಡಲಾಗ್ತಿದೆ. ಇನ್ನು ಭಾರತೀಯ ಸರಕೇನಿದೆ ಅದನ್ನು ಉತ್ತೇಜಿಸಲು ಹೊಸ ರಫ್ತು ತಾಣಗಳನ್ನು ಕಂಡುಕೊಳ್ಳಲು ಚರ್ಚೆಯನ್ನ ಮಾಡಿದ್ದಾರೆ. ರಾಜ್ಯಗಳೊಂದಿಗೆ ಕೂಡ ಸಮನ್ವಯವನ್ನ ಸಾಧಿಸಲು ಮೋದಿಯವರು ಸಲಹೆಯನ್ನ ನೀಡಿದ್ದಾರೆ.